ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ಲಾಂಗ್ ವಿಡಿಯೋ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಯಾವ ಜಿಯಾಗಿ ಬಂದಿದ್ದೀರಾ? ಯಾವ ಜಿಯಾಗಿ ಬಂದಿದ್ದೀರಾ? ಸಖತ್ತಾಗೈತಲ್ಲ. ಇದೆಲ್ಲ ಫಸ್ಟ್ ಪುಟ್ಟಿಗಿತ್ತು, ಅರಿಶಿನ ಏನೋ ಹಾಕಿದ್ರು ಇಲ್ಲಿ. ಎಲೆ ಎಲ್ಲ ಚೆನ್ನಾಗಿದೆ, ಎಲೆ ಚೆನ್ನಾಗಿದೆ. ನೀರು ಹರಿತಾ ಇದೆ, ಚೆನ್ನಾಗಿಲ್ಲ ನೀರು. ಕಾವಲಿ ನೀರು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಫಸ್ಟು ಇಲ್ಲಿ ಬಂದು ಚಿಕ್ಕಿ ನಾವೆಲ್ಲನೂ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಮಾಡ್ತಿದ್ವಿ ತನಮ್ಮ. ಮಸ್ತ್ ಇರೋದು. ಸೇ ಹಾಯ್ ಟು ಮೈ ವ್ಲಾಗ್. ಹಲೋ, ಹಾಯ್ ಮಾಡು ಚಿನ್ನು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಫುಲ್ಲು. ಇವಾಗ ಇದೆಲ್ಲ ದೊಡ್ಡದಾಗೈತೆ ಮರಗಳು. ಇಲ್ಲೆಲ್ಲ ಕೂತ್ಕೊಂಡು ಇಲ್ಲಿಂದ ಅಲ್ಲಿ ಗಂಟ ಹೋಗ್ತಾ ಇದ್ವಿ. ಇಲ್ಲಿಂದ ಅಲ್ಲಿ ಗಂಟ ಹೋಗಿ ಆಟ ಆಡ್ಕೊಂಡು ಅಲ್ಲಿಂದ ಹಿಂಗೆ ಬರ್ತಿದ್ದು. ನೀರು ಫುಲ್ಲು ಇರ್ತಿತ್ತು. ಆಮೇಲೆ ತರ ಇಲ್ಲಿ ಪುಟ್ಟು ಮೀನು ಸಿಗೋದು ತನುಮ, ಅದನ್ನ ವೇಲ್ ಹಾಕ್ಬಿಟ್ಟು ಹಿಡ್ಕೊತಾ ಇದ್ವಿ. ಚಿಚಿ 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 ಚಿಚಿ. ನೀರು ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ. ಮಾವನ ಮರ ಇಲ್ಲಿ ನೋಡಿ, ಈ ನೀರು ಚೆನ್ನಾಗಿದೆ ನೋಡಿ. ಎಷ್ಟು ಫ್ರೆಶ್ ಇದೆ ನೋಡಿ, ಎಷ್ಟು ತಿಳಿ ಇದೆ. ಇದೆಲ್ಲಿಂದ ಬರ್ತೈತೆ? ಇದು ಈ ಕಡೆಯಿಂದ ಬರ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಇದಕ್ಕೆಲ್ಲ ಫಾರ್ಮಿಂಗ್ ಮಾಡ್ತಾರಲ್ಲ. ಎಲ್ಲಿ? ಯಾವ ಮೀನು? ದಪ್ಪ ಚಂದ. ಡ್ಯಾಮ್ ಬೇಡ, ಡ್ಯಾಮ್ಗೆ ಹೊನ್ನಡ್ರಿ. ಅಯ್ಯೋ ಎಲ್ಲ ಚುಚ್ಚಲ ಬಿಡು ನೀನು ಅದನ್ನ. ಅಮ್ಮ ಒಂದು ಹಂಗೆ ಹಿಂಸೆ ಕೊಡಬಾರ್ದು. ಅದನ್ನ ಮಾಡ್ಬಾರ್ದು. ಬಾಯಿ ಹೆಂಗೆ ಹಿಡ್ಕೊಂಡ ಕೇಳ್ತೀನಿ. ಪುನಃ ಬಿಸಾಕ್ತಾ ಇಲ್ಲ ಅವಳು. ಹಿಂಗೆ ಹಿಡ್ಕೊಂಡು ಹಿಂಗೆ ಕೊಂಡ್ಕೊ. ಏನು ಮಾಡೋಣ? ಅದೇ ಕುತ್ಕೊಳ್ಳಿ. ಹಿಡ್ಕೊ. ನೀನು ಕುತ್ಕೊಳ್ಳಿ. ಕಾಲು ಚುಚ್ಚುತ್ತಲ್ಲ, ಕಾಲು ಚುಚ್ಚುತ್ತೆ. ಏನೂ ಆಗ್ತಾ ಇಲ್ಲ ಅವಳಿಗೆ. ಆಯ್ತು ಇರು. ಇವಾಗ ಮಾಡಿ. ಮುತ್ತು ಕೊಡ್ಬೇಡ. ಕಣ್ಣು ಮುಂದೆ ಪರೆ ಇರುತ್ತೆ, ಅದು ಪರೆಯೋದಕ್ಕೆ ಏನು ಗೊತ್ತಾಗಲ್ಲ. ಚಿಕ್ಕಲ್ಲಿ ನೀರು ಚೆನ್ನಾಗಿಲ್ಲ ಚಿಕ್ಕಿ. ಡ್ಯಾಮ್ಗೆ ಹೋಗ್ಲಿಲ್ಲ ಚಿಕ್ಕಿ. ಅವ್ರು ಹೋಗೋಣ ಅಂದ್ರು, ನಾನೇ ಕರ್ಕೊಬಂದೆ. ಬಟರ್ ಫ್ರೂಟ್, ಇಲ್ಲೊಂದು ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ಸು ಮತ್ತು ಮ್ಯಾಂಗೋ. ಮಾವಿನಕಾಯಿ ಗಿಡ ಇದೆ, ಮಾವಿನಕಾಯಿ ಬಿಟ್ಟಿದ್ದೇನೋ ಗೊತ್ತಿಲ್ಲ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇಲ್ಲ. ಸಪೋಟ ಇದೆ, ಸಪೋಟ. ಇಲ್ಲಿ ಸಪೋಟ ಇಲ್ಲ, ಸಪೋಟ ಖಾಲಿ ಆಗ್ಬಿಟ್ಟಿದೆ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಇವತ್ತು ನಾನು ಬಂದಿರೋದು ನಮ್ಮ ಚಿಕ್ಕಿ ಮನೆಗೆ. ಎಷ್ಟು ಹ್ಯಾಪಿ ಆಗುತ್ತೆ ಗೊತ್ತಾ ನಮ್ಮ ಚಿಕ್ಕಿ ಮನೆಗೆ ಬರೋಕ್ಕೆ. ನನಗೆ ಐ ಲವ್ ದಿಸ್ ಪ್ಲೇಸ್. ಪೀಸ್ ಎಲ್ಲಿದೆ ಅಂದರೆ ಚಿಕ್ಕಿ ಮನೆಯಲ್ಲಿ. ಚೇಪೆಕಾಯಿ ಬಿಟ್ಟಿದೆ, ಸುಮಾರು ಚೇಪೆಕಾಯಿ ಇದೆ ನೋಡಿ. ಕಟ್ ಮಾಡಬೇಕು. ಮಾವಿನಕಾಯಿ ಮಾತ್ರ ಕಾಣಿಸ್ತಾ ಇಲ್ಲ. ಇನ್ನೂ ಇದೆ, ಹೋಗೋಕ್ಕೆ ಭಯ. ಇದೆಲ್ಲ ಫುಲ್ಲು ಹೀಗಾಗಿದೆ. ನಿಜವಾಗೂ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಪ್ಲೇಸ್ ಗೊತ್ತಾ ಇದು. ಇಲ್ಲಿ ಆಟ ಆಡಿಕೊಂಡು ಸಮ್ಮರ್ ಒಳ್ಳೆಸ್ ಬಂತು ಅಂದರೆ ಆ್ಯಕ್ಚುಲಿ ಬರ್ತಿದ್ದೆ ಈ ಪ್ಲೇಸ್ಗೆ. ಜಾಕ್ ಫ್ರೂಟ್ ಬಿಟ್ಟಿದೆ. ಜಾಕ್ ಫ್ರೂಟ್, ಹಲಸಿನ ಹಣ್ಣು ಇಷ್ಟೆಲ್ಲ ಇದೆ. ನಮ್ಮ ಬೆಂಗಳೂರಿಗೆ ಹೋದ್ರೆ ಅದೇ ಬೆಂಗಳೂರು. ಪೊಲ್ಯೂಷನ್ನು, ಟ್ರಾಫಿಕ್ಕು, ಬೇಜಾರಾಗ್ಬಿಡತ್ತೆ. ಹೇಟ್. ಬಟ್ ಅರ್ನಿಂಗಿಗೆ ಬೆಂಗಳೂರು ಬೇಕೇ ಬೇಕು, ಏನು ಮಾಡೋಕ್ಕಾಗಲ್ಲ. 2 ಬೆಕ್ಕುಗಳು ಕೂತಿದ್ದಾವೆ. ಒಂದು ಸೋಫ್ ಬೇಕು, ಇನ್ನೊಂದು ರ್ಯಾಶ್ ಬೇಕು. ಒಂದು ಬೇಕು ಆ ಬ್ಲ್ಯಾಕ್ ಒನ್ ಇದೆಯಲ್ಲ, ಪರ್ಚುತ್ತೆ. ವೆರಿ ರ್ಯಾಶ್ ಫೆಲ್ಲೋ ಹೊಂಟೋಯ್ತದು. ಇದಂತೂ ತುಂಬ ಸಾದು ಬ್ರೌನಿ. ಆ ಥರ ಎಲ್ಲ ಹಿಂಸೆ ಕೊಡೋಲ್ಲ ಜನಗಳಿಗೆ. ಜಾಕ್ ಫ್ರೂಟ್ ಬಿಟ್ಟೈತೆ, ಬಟ್ ಇಲ್ಲಿ ಓಕೆ ಭಯ. ಲಾಸ್ಟ್ ಟೈಮ್ ಬಂದಾಗ ಹಾವು ಬಂದುಬಿಟ್ಟಿತ್ತು ಇಲ್ಲಿ, ಸೊ ಭಯ ನಂಗೆ ಹೋಗೋದಕ್ಕೆ. ಮಲ್ಲಿಗೆ ಹೂವು ಗಿಡ ಇದೆ, ಬಟ್ ಮಲ್ಲಿಗೆ ಹೂವದಲ್ಲಿ ಮೊಗ್ಗು ಕಚ್ಚಿಲ್ಲ. ಈ ಸೀಸನ್ ಅಲ್ಲ, ಸೊ ಹಾಗಾಗಿ ಮೊಗ್ಗು ಕಚ್ಚಿಲ್ಲ. ಮಾವಿನಕಾಯಿ ಬಿಟ್ಟಿದೆ ಅನಿಸುತ್ತೆ, ತೋರಿಸ್ತೀನಿ ಬನ್ನಿ. ಬಿದೋಗ್ತಾ ಇದ್ದೀನಿ.
ಇಲ್ಲ ಫುಲ್ ಬಟರ್ ಫ್ರೂಟು, ಜಾಸ್ತಿ ಬಟರ್ ಫ್ರೂಟ್ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಪೀಸ್ಫುಲ್ ಗೊತ್ತಾ. ಪಿನ್ ಡ್ರಾಪ್ ಸೈಲೆನ್ಸ್, ಫುಲ್ಲು ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಗೊತ್ತಾ. ಫುಲ್ ಆರಾಮಾಗಿ ಕಾಮಾಗಿ ಕೂತ್ಕೋಬೋದು ಮನೆ ಒಳಗಡೆ. ಬನ್ನಿ 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 ಬನ್ನಿ. ಹುಣಸೆ ಹಣ್ಣಿನ ಮರ, ಹುಣಸೆ ಹಣ್ಣಿನ ಮರ, ಹುಣಸೆಕಾಯಿ, ಹುಣಸೆ ಹಣ್ಣು, ವಾಟ್ ಎವರ್, ಟ್ಯಾಮ್ರಿನ್ ಟ್ರೀ. ಫುಲ್ಲು ಗ್ರೀನ್, ಎಲ್ಲಿ ನೋಡಿದ್ರು ಗ್ರೀನ್ 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 ಗ್ರೀನ್. ಟೆರೆಸ್ಗೆ ಹೋಗಿ ತೋರಿಸ್ತೀನಿ ತಡೀರಿ, ಹಿಂಗೆ ಕಾಣುತ್ತೆ. ಐ ವಿಲ್ ಗೋ ಟು ಟೆರೆಸ್ ಆ್ಯಂಡ್ ಐ ವಿಲ್ ಶೋ ಯು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಪ್ಲೇಸಿಗೆ ಬರಬೇಕು ಅಂತಂದರೆ ಹ್ಯಾಪಿ ಹ್ಯಾಪಿ ಫೀಲಿಂಗ್. ನಾಯಿ ಎಲ್ಲಿಗೆ ಹೋಗ್ತೇವೆ? ನಾಯಿ 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 ನನಗೂ ನಾಯಿಗೂ ದೂರ. ಏನಿದೆ, ವೀಳ್ಯದೆಲೆ ಹಾಕಿದ್ದಾರೆ. ವೀಳ್ಯದೆಲೆ ಚೆನ್ನಾಗೈತೆ. ವೀಳ್ಯದೆಲೆ, ತುಳಸಿ ಫುಲ್ಲು ಬಂಚು, ತುಳಸಿ ಮತ್ತು ಅಲ್ಲಿ ಹೈಬಿಸ್ಕಸ್ಸು, ದಾಸವಾಳ. ಎಷ್ಟು ಚೆನ್ನಾಗಿರುತ್ತಲ್ಲ ಅಲ್ಲಿ ವಾತಾವರಣ. ನಂಗೆ ತುಂಬ ಇಷ್ಟ. ಬಟ್ ಆದರೆ ಏನು ಮಾಡೋದು, ಆಗೋದಿಲ್ಲ ಇರೋದಕ್ಕೆ. ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಫುಲ್ಲು ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲೇಸ್. ದಿಸ್ ಈಸ್ ಮೈ ಮೋಸ್ಟ್ 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 ಫೇವ್ರೆಟ್ ಪ್ಲೇಸ್. ಚಿಕ್ಕಿ ಮನೆ ನೋಡಿ, ಎಲ್ಲಿ ನೋಡಿದ್ರು ಫಸ್ಟು ಆ ಮನೇಲಿದ್ದರು. ಈಗ ಮನೆ ರೋಡಿಗೆ ಹೋಗುತ್ತೆ ಅಂಥೇಳಿ ಅದನ್ನು ಖಾಲಿ ಮಾಡಿ ಈಗ ಇಲ್ಲಿ ಬೇರೆ ಮನೆ ಕಟ್ಕೊಂಡು ಸೆಟಲ್ಡ್ ಆಗಿರೋದು. ಫುಲ್ಲು ನೋಡಿ ಎಷ್ಟು ಬಂಚಿದೆ ಬಟರ್ ಫ್ರೂಟು. ನಾನು ಇಷ್ಟು ದಿನ ಬರ್ತಿದ್ದೆ, ನಂಗೆ ಗೊತ್ತಿಲ್ಲ ಬಟರ್ ಫ್ರೂಟ್ ಮರ ಇದು ಅಂತೇಳಿ. ಬಟರ್ ಫ್ರೂಟ್ ಮರ ಎಲ್ಲಿ ನೋಡಿದ್ರು ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿ. ವಾವ್, ಅಮೇಜಿಂಗ್, ಸೂಪರಾಗಿದೆ. ತೆಂಗಿನಕಾಯಿ ಬಿಡ್ತಾ ಇದೆ. ತೆಂಗಿನಕಾಯಿ ಒಂದೇ ಒಂದು ಬಿಟ್ಟಿದೆ. ಇದೇನು ಮರ ಗೊತ್ತಿಲ್ವೇ, ಸಮಥಿಂಗ್ ಇದೇನೋ ಮರ. ಚೆನ್ನಾಗಿದೆ ನೋಡಿ, ಎಷ್ಟು ಪೀಸ್ಫುಲ್ ಅಲ್ಲ, ನೆಮ್ಮದಿ ಇಲ್ಲಿ. ಜಾಸ್ತಿ ಟೆನ್ಷನ್ ಇಲ್ಲ, ಟ್ರಾಫಿಕ್ ಪೊಲ್ಯೂಷನ್ನು, ಡಸ್ಟ್ ಇದೆ ಅನ್ನೋ ಥರ ಏನಿಲ್ಲ. ಖಾಲಿ ರೋಡು, ಎಂಟಿ ರೋಡ್ ನೋಡಿ ಹಿಂಗಿದೆ ರೋಡ್, ಎಷ್ಟು ಪೀಸ್ಫುಲ್ ಆಗಿದೆ. ಡ್ಯಾಮ್ ಇದೆ ಆ್ಯಕ್ಚುಲಿ, ನೋಡ್ತೀನಿ ಆಮೇಲೆ ಹೋಗೋಕ್ಕಾದ್ರೆ ಡ್ಯಾಮ್ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಡ್ಯಾಮ್ ಹೇಗಿದೆ ಅಂದ್ಬಿಟ್ಟು. ಸುವರ್ಣವತಿ ಡ್ಯಾಮ್ ತುಂಬ ಸಖತ್ತಾಗಿರುತ್ತೆ ನೋಡಿ. ಇಲ್ಲೆಲ್ಲ ಫುಲ್ಲು ಗಾರ್ಡನ್, ಲಾನು, ಆರಾಮಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ. ಸಖತ್ತಾಗಿರುತ್ತೆ. ಇಲ್ಲಿ ಬಂದರೆ ನಿಜವಾಗ್ಲೂ ಲಿಟ್ರಲಿ ವಾಪಸ್ ಹೋಗೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಸಪೋಟ ಬಿಟ್ಟಿದೆ, ಸಪೋಟ ಮರ, ತೆಂಗಿನಕಾಯಿ ಮರ, ಫ್ಲವರ್ಸ್, ಬಟರ್ ಫ್ರೂಟ್ ಎಲ್ಲ ಇದೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಯಾರೆಲ್ಲ ನನಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ ಇಲ್ಲಿ ಡ್ಯಾಮ್ ಇದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲೇ ಇರೋದು ಡ್ಯಾಮು, ತುಂಬ ಚೆನ್ನಾಗಿದೆ. ಬಟ್ ಇವಾಗ ಡ್ಯಾಮ್ಗೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ಯಾಕಂತಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಆಯ್ತಲ್ವ. ಸೊ ಹಾಗಾಗಿ ಬಂದ್ ಮಾಡಿದಾರಂತೆ, ಹೋಗೋದಕ್ಕೆ ಕೊಡ್ತಲ್ಲ. ಆಮೇಲೆ ನೀರು ಕೂಡ ಏನು ಜಾಸ್ತಿ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ಹಾಗಾಗಿ ನಾನು ಹೋದರೂ ಕೂಡ ಇನ್ನು ವೇಸ್ಟ್ ಅಂತ ಜಾಸ್ತಿ ಕನ್ವಿನ್ಸ್ ಮಾಡಿ ಇನ್ಫ್ಲುಯೆನ್ಸ್ ಮೇಲೆ ಹೋಗ್ಬೋದಾಯಿತು, ಬಟ್ ಹೋಗಲಿಲ್ಲ. ನಾನೀಗೇನು ಈ ವ್ಲಾಗಲ್ಲಿ ತೋರಿಸಿಲ್ಲ, ಇದು ನನ್ನ ಫೇವ್ರೆಟ್ ಪ್ಲೇಸ್. ತುಂಬ ಇಷ್ಟ ನನಗೆ. ಏನೋ ಗೊತ್ತಿಲ್ಲ, ಎಷ್ಟೇ ಬರ್ಡನ್ ಇರಲಿ, ಏನೇ ಸ್ಟ್ರೆಸ್ ಇರಲಿ, ಈ ಜಾಗಕ್ಕೆ ಬಂದೋದ್ರೆ ನನಗಾಗೋ ನೆಮ್ಮದಿ ಆರಾಮ್ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೆಟ್ ಪ್ಲೇಸ್. ಆ್ಯಂಡ್ ಇದಾದಮೇಲೆ ಒಂದು ರೌಂಡ್ ಸರಿ ಹಾಗೆ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಈಗಾಗಲೇ ನನಗೆ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಥ್ಯಾಂಕ್ ಯು ಫಾರ್ ಡಿಯರ್ ಸಪೋರ್ಟ್. 71 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ನನಗೆ ಎಂಕರೇಜ್ ಮಾಡಿದಷ್ಟು ನಾನು ಒಳ್ಳೆ ವೀಡಿಯೋಸು, ಒಳ್ಳೊಳ್ಳೆ ಕಂಟೆಂಟ್ ಹಾಕೋದಕ್ಕೆ ನನಗೆ ತುಂಬ ಎನ್ಕರೇಜ್ ಆಗುತ್ತೆ, ಖುಷಿ ಆಗುತ್ತೆ.
ಸೊ ನಾನೇನು ಹೇಳ್ತೀನಿ ಅಂತಂದರೆ, ಈಗ ವೀಡಿಯೋ ನೋಡ್ತಾ ಇದ್ದೀರಾ, ವ್ಯೂಸ್ ಆಗ್ತಾಯಿದೆ, ಶಾರ್ಟ್ಸ್ ಆಗ್ತಾಯಿದ್ದೀನಿ. ಶಾರ್ಟ್ಸ್ ಮುಖಾಂತರ ಕೂಡ ನೀವು ನನ್ನ ವ್ಲಾಗ್ಸ್ ನೋಡ್ಬೋದು. ನನಗೆ ಅಟ್ಲೀಸ್ಟ್ ಕಮೆಂಟ್ಸ್ ಏನಾದರೂ ಬಂದರೆ, ಅಥವಾ ಈ ರೀತಿ ವ್ಲಾಗ್ ಬೇಕು, ಈ ರೀತಿ ವೀಡಿಯೋಸ್ ಬೇಕು, ಕುಕ್ಕಿಂಗ್ ಇಷ್ಟ ಆಗ್ತಾ ಇದೆಯಾ, ಇಲ್ಲ ನಾರ್ಮಲ್ ರುಟೀನ್ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಗೊತ್ತಾದರೆ ನನಗೆ, ಸೊ ನಾನು ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಅಂದರೆ ವ್ಲಾಗ್ ಮಾಡೋಕ್ಕಾಗುತ್ತೆ. ಸೊ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಕೊಟ್ಟು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನಿಮ್ಮೆಲ್ಲರ ಸಪೋರ್ಟ್, ಸಹಕಾರ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನ್ನ ಎಲ್ಲ ವ್ಲಾಗ್ಸ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.